ಸಾರಿ ಪ್ರಜೆಗಳೇ, ನಾನು ಬಂದಿದ್ದೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಜಿಎಚ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸೊ ದಿಸ್ ಈಸ್ ಡೇ 3 ಆಫ್ ಕೋಸ್ಟಲ್ ಕರ್ನಾಟಕ ಟೂರ್. ನಾವಿವಾಗ ಇರೋದು ಮುರುಡೇಶ್ವರದಲ್ಲಿ. ಬೆಳಗ್ಗೆನೇ ಈ 2 ಕ್ಯೂಟಿ ಮಂಕೀಸ್ನ ನೋಡಿಕೊಂಡು ಹಾಗೆ ಒಂದು ಒಳ್ಳೆ ಕಾಫಿ ಕುಟ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಗೋಕರ್ಣ ಕಡೆಗೆ. ಇವಳು ಯಾರು ಗೊತ್ತಾ? ದಿ ಫೇಮಸ್ ಟ್ರೋಲರ್ ಜೀವಿತ. ಹಾಗೆ ದೇವರ ಹಾಡಾಡ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಗೋಕರ್ಣ ಕಡೆಗೆ. ಫಸ್ಟು ನಾವು ಗೋಕರ್ಣಗೆ ಹೋಗ್ತಾ ಇದ್ದೀವಿ, ಬಟ್ ನಾವು ಸ್ಟೇ ಆಗಿದ್ದು ಮುರುಡೇಶ್ವರದಲ್ಲಿ. ಗೋಕರ್ಣಗೆ ಹೋಗಿ ಅಲ್ಲಿದ್ದ ಪ್ರೋಗ್ರಾಮ್ಸ್ನೆಲ್ಲ ಮುಗಿಸ್ಕೊಂಡು ದಿ ನೆಕ್ಸ್ಟ್ ಡೇ ಮುರುಡೇಶ್ವರಕ್ಕೆ ಬರೋಣ ಅಂತ, ಅಂದರೆ ಮುರುಡೇಶ್ವರ ದರ್ಶನ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ದು. ಸೊ ರೈಟ್ ನೌ ವಿ ಆರ್ ಗೋಯಿಂಗ್ ಟು ಗೋಕರ್ಣ. ಸೊ ಗೋಕರ್ಣದಲ್ಲಿ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಈ ನೇಚರ್ ಮಧ್ಯ ಸರೌಂಡ್ ಆಗಿರೋಂತಹ ಒಂದು ಹೋಟೆಲಿಗೆ ಬಂದಿದ್ದೀವಿ. ನೀವೇ ನೋಡ್ಬೋದು ಎಷ್ಟು ಸಖತ್ತಾಗಿದೆ ಆ ನೇಚರ್ ಮಧ್ಯ ಈ ಹೋಟೆಲ್ ಇರೋದು ಅಂತ. ಸೊ ಅಲ್ಲಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಫೈನಲಿ ವಿ ಆರ್ ಇನ್ ಮೈ ಫೇವ್ರೆಟ್ ಪ್ಲೇಸ್, ದಟ್ ಈಸ್ ಯಾಣ ಕೇವ್ಸ್. ನನ್ನ ಫ್ರೆಂಡ್ಸ್ ಕೂಡ ಇದ್ದರು, ನೋಡ್ಬೋದು ನೀವು ಹೆಂಗೆ ಮರ ಇಳಿತಾ ಇದ್ದಾರೆ ಅಂತ. ದಟ್ ಈಸ್ ದ ಮಂಕೀಸ್. ಆ್ಯಂಡ್ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದಾಗ ಫಸ್ಟು ನಾವೇನು ಡಿಸೈಡ್ ಮಾಡಿದ್ವಿ ಟ್ರೆಕ್ ಮಾಡೋಣ ಅಂತ. ಬಟ್ ಟ್ರೆಕ್ ಮಾಡ್ಕೊಂಡು ಹೋಗಬೇಕಂದ್ರೆ 3.5 ಕಿಲೋಮೀಟರ್ಸ್ ನಾವು ನಡಿಬೇಕಾಗುತ್ತೆ. ಸೊ ಸುಸ್ತಾಗಿಬಿಡುತ್ತೆ. ಯಾಣ ಕೇವ್ಸಲ್ಲಿ ಏನೂ ಟ್ರೆಕ್ ಮಾಡೋಕ್ಕಾಗಲ್ಲ, ಆಮೇಲೆ ಬೇರೆ ಪ್ಲೇಸ್ ಕೂಡ ನಾವು ನೋಡೋಕ್ಕಾಗಲ್ಲ, ಬಿಕಾಸ್ ಎನರ್ಜಿ ಇರೋದಿಲ್ವಲ್ಲ. ಅದಕ್ಕೆ ಅಂತ ನಾವು ಗಾಡಿನಲ್ಲಿ ಬಂದ್ವಿ. ಗಾಡಿನಲ್ಲಿ ಬರ್ತಾ ಆ ನೇಚರ್ ವ್ಯೂಸ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಆ ಗಾಳಿ ಬರ್ತಾ ಇರೋದಕ್ಕೂ ಆ ನೇಚರ್ ಇರೋದಕ್ಕೂ ಸಖತ್ತಾಗಿತ್ತು. ಆ್ಯಂಡ್ ಫೈನಲಿ ವಿ ಆರ್ ಇನ್ ಯಾಣ ಕೇವ್ಸ್ ಅಂತಲೇ ಹೇಳ್ಬೋದು. ಸೀರಿಯಸ್ಲಿ ಗೈಸ್, ಆಸಮ್. ಆ್ಯಂಡ್ ಈ ಯಾಣ ಕೇವ್ಸಲ್ಲಿ ನಾನು ಒಂದು ಮೂವಿ ಡೈಲಾಗ್ನ ಹೇಳಿದ್ದೀನಿ, ನೀವು ಕೇಳಿ ಹೇಗಿದೆ ಅಂತ. ಅದಕ್ಕೂ ಮೊದಲು ಯಾಣ ಕೇವ್ಸ್ನ ನೋಡಿ ಹೊರಗಡೆಯಿಂದ. ಆ್ಯಂಡ್ ಇಲ್ಲೊಂದು ಟೆಂಪಲ್ ಇದೆ ಗೈಸ್, ಐ ಥಿಂಕ್ ಇದು ಶಿವ ಟೆಂಪಲ್ ಅಂತ ಅನಿಸುತ್ತೆ. ಸೊ ಈ ಒಂದು ಯಾಣ ಕೇವ್ಸ್ದು ಸಿಗ್ನಿಫಿಕೆನ್ಸ್ ಏನು ಗೊತ್ತಾ ಗೈಸ್? ಮೊದಲು ಭಸ್ಮಾಸುರ ಇಲ್ವಾ, ಅವನು ಆ ಒಂದು ವರಕ್ಕೋಸ್ಕರ ತಪಸ್ ಮಾಡಿದ್ದಂತಹ ಜಾಗ ಇದು. ಅದೇ ಯಾಣ ಕೇವ್ಸ್ ಅಂತ ಕರೆಯೋದು. ದಿಸ್ ಮಚ್ ಸ್ಟೆಪ್ಸ್ ವಿ ಶುಡ್ ಕ್ಲೈಂಬ್. ಮೈ ಗಾಡ್, ಸ್ಟಿಲ್ ದ ಯಾಣ ಈಸ್ ಹಿಯರ್. ಫೈನಲಿ ವಿ ಆರ್ ಇನ್ಸೈಡ್ ದ ಕೇವ್. ಬಟ್ ಇನ್ನೂ ಹತ್ತಬೇಕಾಗಿದೆ. ಸೂಪರ್ ಆಗಿದೆ. ವಾವ್, ಆಸಮ್. ಗೈಸ್, ಯಾಣ ಮೂವಿ ನೋಡಿದ್ದೀರಾ? ಅದರಲ್ಲಿ ಒಂದು ಡೈಲಾಗ್ ಇದೆ, ಪ್ರಜೆಗಳೇ, ನಾನು ಬಂದಿದ್ದೀನಿ. ಸೊ ಈ ಮೂವಿ ಡೈಲಾಗ್ನ ಇಲ್ಲೇ ಶೂಟ್ ಮಾಡಿರೋದು ಯಾಣ ಕೇವ್ಸಲ್ಲಿ. ಸೊ ರಿಯಲಿ ಗೈಸ್, ಸೂಪರ್ ಆಗಿದೆ. ಯು ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್. ಓಕೆ, ಅಷ್ಟೇ. ನಾನು ಇದನ್ನು ವ್ಲಾಗ್ ಮಾಡಿ ಹಾಕ್ತೀನಿ, ಪ್ಲೀಸ್ ಫುಲ್ ವಿಡಿಯೋ ನೋಡಿ, ಓಕೆನಾ ಗೈಸ್? ಆ್ಯಂಡ್ ಗೈಸ್, ನೀವೇನಾದರೂ ಇಲ್ಲಿ ಬಂದರೆ ಒಂದೇ ಜಾಗದಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕೆ ಹೋಗ್ಬೇಡಿ, ಬಿಕಾಸ್ ಹಿಯರ್ ಲೀಚಸ್ ಆರ್ ದೇರ್. ಸೊ ಇಟ್ ಮೇ ಸಕ್ ಯುವರ್ ಬ್ಲಡ್. ಓಕೆ, ಸೊ ಬಿ ಕೇರ್ಫುಲ್. ಓಕೆ, ಯಾ ಇವಾಗ ಏನೋ
ಇದು ಒಂದು ಟೆಂಪಲ್ ಗಾಯ್ಸ್, ಇಲ್ಲೊಂದು ಟೆಂಪಲ್ ಇದೆ. ಸೊ ನಾನು ಆಗಲೇ ಹೇಳ್ದಂಗೆ ಭಸ್ಮಾಸುರ ಆ ಒಂದು ವರಕ್ಕೋಸ್ಕರ ತಪಸ್ ಮಾಡಿದ ಜಾಗ ಅದೇ ಯಾಣ ಕೇವ್ ಆಗಿ ಕನ್ವರ್ಟ್ ಆಗಿರೋದು. ಇದು ನ್ಯಾಚುರಲ್ ಆಗಿ ಈ ಥರ ಒಂದು ಕೇವ್ ಸ್ಟ್ರಕ್ಚರಿಗೆ ಬಂದಿರೋದು. ಇಟ್ಸ್ ನಾಟ್ ಅ ಮ್ಯಾನ್ ಮೇಡ್, ಇಟ್ಸ್ ಅ ನ್ಯಾಚುರಲ್ ಕೇವ್ ಸ್ಟ್ರಕ್ಚರ್. ಆ್ಯಂಡ್ ಶಿವ ಭಸ್ಮಾಸುರನಿಗೆ ವರ ಕೊಟ್ಟ ಜಾಗ ಕೂಡ ಇದೆ ಗೈಸ್. ಅದಕ್ಕೋಸ್ಕರ ಅಲ್ಲಿ ಶಿವನ ಒಂದು ದೇವಸ್ಥಾನ ಇರೋದು ನೋಡ್ಬೋದು ನೀವೇ. ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ ಈ ಪ್ಲೇಸ್ದು ಸಿಗ್ನಿಫಿಕೆನ್ಸ್ ಬಗ್ಗೆ. ಸೊ ಗೈಸ್, ನಾನು ಟೆಂಪಲ್ ಅಂತ ಹೇಳಿದೆ ಅಲ್ವಾ, ನೋಡಿ ನಾನು ಆ ಟೆಂಪಲ್ ಮುಂದೆನೇ ನಿಂತಿದ್ದೀನಿ. ಅದೇ ಟೆಂಪಲ್ ಯಾಣ ಕೇವ್ಸ್ ಕೆಳಗಡೆ ಆ ಟೆಂಪಲ್ ಇದೆ. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ಒಳಗಡೆ ಯಾಣ ಕೇವ್ಸ್ ಅಂತ. ಆ್ಯಂಡ್ ನಾವೇನಾದರೂ ಅಲ್ಲಿ ಮಾತಾಡಿದ್ರೆ ನಮ್ಮ ವಾಯ್ಸ್ ಎಕೋ ಬರುತ್ತೆ. ಆ್ಯಂಡ್ ನಾನು ಬೋರ್ಡ್ ಹಾಕಿದ್ದಾರೆ ಅಂತ ಹೇಳಿದೆ ಅಲ್ವಾ, ಅದೇ ಆ ಬೋರ್ಡ್ ನೋಡ್ಬೋದು ನೀವು. ಇವಾಗ ವಾಪಸ್ ಹೋಗ್ತಿದ್ದೀವಿ, ಸಾಕಾಗೋಯ್ತು. ಬಟ್ ರಿಯಲಿ ಆಸಮ್. ಸುಸ್ತಾಗ್ತಿದೆ, ಬಟ್ ನಿಂತ್ಕೊಳ್ಳೋಕ್ಕಾಗಲ್ಲ, ಹೋಗಲೇಬೇಕು. ಬಿಕಾಸ್ ಬೇರೆ ಪ್ಲೇಸಸ್ ಕವರ್ ಮಾಡಬೇಕಲ್ಲ, ಅದಕ್ಕೆ. ಓಕೆ ಗೈಸ್, ಆಮೇಲೆ ಸಿಗೋಣ. ಫೈನಲಿ ವೀಕೆಂಡ್ ಗೈಸ್. ಸೊ ಗೈಸ್, ಫೈನಲಿ ಯಾಣ ಕೇವ್ಸ್ ಎಲ್ಲ ನೋಡಿಕೊಂಡು ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಸೊ ದಟ್ ವೆಹಿಕಲ್ ಬರುತ್ತೆ, ಆ ವೆಹಿಕಲಲ್ಲಿ ಹೋಗ್ಬೋದು ಅಂತ. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿರೋ ಪ್ಲೇಸೇ ಒಂದು ವಾಟರ್ ಫಾಲ್ಸು. ಆ ವಾಟರ್ ಫಾಲ್ಸ್ ಹೆಸರು ಬಂದು ವಿಭೂತಿ ವಾಟರ್ ಫಾಲ್ಸ್ ಅಂತ. ಇದು ಕೂಡ ಗೋಕರ್ಣದಲ್ಲಿ ಬರುವಂತಹ ಒಂದು ವಾಟರ್ ಫಾಲ್ಸ್ ಗೈಸ್, ದಟ್ ಈಸ್ ವಿಭೂತಿ ವಾಟರ್ ಫಾಲ್ಸ್. ಅಲ್ಲಿ ಅಕ್ಕಪಕ್ಕ ಸರೌಂಡಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ನೇಚರ್ ಮಧ್ಯೆ ಸರೌಂಡ್ ಆಗಿದೆ. ಸೊ ದಟ್ ನಾನು ಆ ಒಂದು ವ್ಯೂನೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ, ನೀವು ನೋಡ್ತಿರ್ಬೋದು. ಸೊ ನಾವು ಆ ವಾಟರ್ ಫಾಲ್ಸಿಗೆ ಹೋಗಬೇಕು ಅಂದ್ರೂ ಟ್ರೆಕ್ಕಿಂಗ್ ಮಾಡಿಕೊಂಡೇ ಹೋಗಬೇಕು, ದರ್ ಈಸ್ ನೋ ಆಪ್ಷನ್ ಅಟ್ ಆಲ್. ನೀವೇ ನೋಡ್ತಿರ್ಬೋದು ಎಷ್ಟು ಡಿಫಿಕಲ್ಟ್ ಇದೆ ಅಂತ. ಯಪ್ಪ, ಸೊ ನಾವು ಫೈನಲಿ ವಾಟರ್ ಫಾಲ್ಸ್ ಹತ್ರ ಟ್ರೆಕ್ ಮಾಡ್ಕೊಂಡು ಬಂದೇ ಬಿಟ್ವಿ. ನೀವೇ ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಂತ. ಆ್ಯಂಡ್ ಆ ನೇಚರ್ ವ್ಯೂ ನೋಡಿ ಗೈಸ್, ಜಂಗಲ್ ಮಧ್ಯ ಇದೊಂದು ವಾಟರ್ ಫಾಲ್ಸ್ ಸೂಪರ್ ಆಗಿದೆ ಮಾತ್ರ. ವ್ಯೂ ಮಾತ್ರ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಅಲ್ಲಿ. ಆ್ಯಂಡ್ ಒಂದಷ್ಟು ವಿಡಿಯೋಸ್ ಮಾಡಿದ್ದೀನಿ, ನೀವೇ ನೋಡಿ. ಸೊ ಗೈಸ್, ಫೈನಲಿ ಫೋಟೋಸ್ ಎಲ್ಲ ತೊಗೊಂಡು ಇವಾಗ ರಿಟರ್ನ್ ವಾಪಸ್ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟು ನಾವು ಅಲ್ಲಿಂದ ಬೇರೆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಈ ಪ್ಲೇಸ್ ಬಂದು ಮಿರ್ಜೈನ್ ಫೋರ್ಟ್ ಅಂತ ನೋಡ್ಬೋದು ನೀವು. ನಾವು ಆಲ್ಮೋಸ್ಟ್ ಇನ್ನೇನು ಕ್ಲೋಸ್ ಆಗಿಬಿಡುತ್ತೇನೋ ಅನ್ನೋವಂತಹ ಟೈಮಿಂಗ್ಸಿಗೆ ಹೋಗಿದ್ದು. ಅರೌಂಡ್ 5 o'clock or 5:30 ಆಗಿತ್ತು ಅನ್ಕೋತೀನಿ. ಬಟ್ ಸ್ಟಿಲ್ 5 minutes ಪರ್ಮಿಷನ್ ಕೇಳ್ಕೊಂಡು ಹೋಗಿದ್ದು. ಸೊ ಬಟ್ ಸೀರಿಯಸ್ಲಿ ಈ ಫೋರ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಗೈಸ್. ನಾವು ಫುಲ್ ನೋಡೋಕ್ಕಾಗಲಿಲ್ಲ ಬಿಕಾಸ್ ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ಬರೀ ಅರ್ಧ ಅಷ್ಟೇ ಹೋಗಿದ್ವಿ. ಸೊ ದಟ್ ಬರೀ ಅರ್ಧಕ್ಕಷ್ಟೇ ಹೋಗಿ ಬರೀ ಅರ್ಧ ಫೋರ್ಟ್ ಮಾತ್ರ ನೋಡ್ಕೊಂಡು ಬಂದ್ವಿ ಅಷ್ಟೇ. ಸೊ ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ಎಲ್ಲರೂ ಕೂಡ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಕೂಡ ಒಂದು ಗ್ರೂಪ್ ಫೋಟೋಸು ಎಲ್ಲ ನಂದು ಫೋಟೋಸ್ ಎಲ್ಲ ತೊಗೊಂಡು ಇವಾಗ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅಂದರೆ ಅಗೇನ್ ಮುರುಡೇಶ್ವರಕ್ಕೆ ವಾಪಸ್ ಬರ್ತಾ ಇದ್ದೀವಿ, ನೀವೇ ನೋಡ್ಬೋದು.
दिखाना पड़ेगा, रोगी को उठाना पड़ेगा, सबको करके दिखाना पड़ेगा, डिस्को में जब ये गाना बजेगा, on the floor गाना पड़ेगा, रोगी को उठाना पड़ेगा, सबको करके दिखाना पड़ेगा, all the Rajini fans, don't miss the chance, all the Rajini fans, don't miss the chance. ಸೊ ಹಾಗೆ ಒಂದಿಷ್ಟು ಹಾಡು ಡ್ಯಾನ್ಸ್ನೆಲ್ಲ ಮಾಡಿಕೊಂಡು ಫೈನಲಿ ಮುರುಡೇಶ್ವರಕ್ಕೆ ಬಂದಿದ್ದೀವಿ. ಅವತ್ತೇ ದರ್ಶನ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಸಿಕ್ಕಾಪಟ್ಟೆ ರಶ್ ಇತ್ತು ಅಂತ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಡೇ 4 ಮಾರ್ನಿಂಗಲ್ಲಿ ನಾವು ದರ್ಶನ ಮಾಡಿದ್ದು. ಬಟ್ ಈ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತಲ್ವ ಅಂತ ಈ ವಿಡಿಯೋ ಮಾಡಿದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ GH Vlogs ಯೂಟ್ಯೂಬ್ ಚಾನಲ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.